ನಮಸ್ಕಾರ ಸ್ನೇಹಿತರೆ, ಭಾರತದಲ್ಲಿ ಕೋಟ್ಯಾಂತರ ಜನರು ಬಳಸುವ ಟೆಲಿಗ್ರಾಮ್ ಆ್ಯಪನ್ನು ಸರ್ಕಾರ ಏಕಾಏಕಿ ನಿರ್ಬಂಧಿಸಿದೆ ಎಂಬ ಸುದ್ದಿ ದೊಡ್ಡ ಚರ್ಚೆಗೆ ಇವಾಗ ಕಾರಣವಾಗ್ತಿದೆ. ಹಾಗಾದರೆ ಟೆಲಿಗ್ರಾಮನ್ನು ಯಾಕೆ ಬ್ಯಾನ್ ಮಾಡಲಾಗಿದೆ? ಇದು ಶಾಶ್ವತ ಬ್ಯಾನಾ ಅಥವಾ ತಾತ್ಕಾಲಿಕ ಕ್ರಮವಾ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ಮಾತಾಡೋಣ. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಟೆಲಿಗ್ರಾಮ್ ಒಂದು ಜನಪ್ರಿಯ ಮೆಸೇಜಿಂಗ್ ಆ್ಯಪ್ ಆಗಿದ್ದು ಭಾರತದಲ್ಲಿಯೂ ಲಕ್ಷಾಂತರ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ಸಾಮಾನ್ಯ ಜನರು ಸಮೇತ ಬಳಸುತ್ತಾರೆ. ಆದರೆ ಇತ್ತೀಚೆಗೆ ನಡೆದ ನೀಟ್ UG 2026 ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನಕಲಿ ಪ್ರಶ್ನೆ ಪತ್ರಿಕೆ ಹಂಚಿಕೆ ಆರೋಪಗಳು ಸಮೇತ ಕೇಳಿಬಂದವು. ಅಧಿಕಾರಿಗಳು ಪ್ರಕಾರ ಕೆಲವು ಟೆಲಿಗ್ರಾಮ್ ಚಾನಲ್ಗಳು ಮತ್ತು ಗುಂಪುಗಳ ಮೂಲಕ ತಪ್ಪು ಮಾಹಿತಿ ಹಾಗೂ ವಂಚನೆ ನಡೆಯುತ್ತಿದೆ ಎಂಬ ಅನುಮಾನ ವ್ಯಕ್ತಪಡಿಸಲಾಯಿತು. ಇದರಿಂದ ಪರೀಕ್ಷೆ ಪಾರದರ್ಶಕ ಮತ್ತು ಭದ್ರತೆಯನ್ನು ಕಾಪಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧವನ್ನು ಹೇರಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ನಿರ್ಬಂಧ ಜೂನ್ 22, 2026 ಮಾತ್ರ ಇರಬಹುದು ಎಂದು ವರದಿಗಳು ಇನ್ನೂ ತಿಳಿಸುತ್ತವೆ. ಇದು ಶಾಶ್ವತವಾಗಿ ಬ್ಯಾನ್ ಅಂತ ಯಾವುದೇ ಅಫಿಷಿಯಲ್ ಆಗಿ ಹೇಳಿಲ್ಲ. ಆದರೆ ಟೆಲಿಗ್ರಾಮ್ ಭಾರತದಲ್ಲಿ ಸಂಪೂರ್ಣವಾಗಿ ಶಾಶ್ವತವಾಗಿಯೂ ಬ್ಯಾನ್ ಆಗಿಲ್ಲ. ಇದು ನಮ್ಮ ದೇಶವೇ ಅಂತಲೇ ಕಂಪ್ಲೇಂಟ್ ರೈಸ್ ಮಾಡಿಲ್ಲ. ಹಲವಾರು ದೇಶಗಳು ಸಮೇತ ಈ ಟೆಲಿಗ್ರಾಮ್ ಬಗ್ಗೆ ಒಂಥರ ಕಂಪ್ಲೇಂಟ್ ಸಮೇತ ರೈಸ್ ಮಾಡಿದ್ದಾರೆ. ಇಲ್ಲಿಗಲ್ ಆ್ಯಕ್ಟಿವಿಟೀಸು ಮತ್ತು ಏನೇನೋ ನಡೀತವೆ ಅಂತ ಟೆಲಿಗ್ರಾಮಲ್ಲಿ ಬೇರೆ ಬೇರೆ ದೇಶಗಳು ಅವರವರೇ ಆದ ಸಮಸ್ಯೆಗಳು ಸಮೇತ ಹೇಳಿದ್ದಾರೆ. ನಮ್ಮ ಭಾರತ ದೇಶ ಸಮೇತ ಈ ರೀತಿ ಸ್ಕ್ಯಾಮ್ಗಳಾಗ್ಬೋದು ತಿಳಿಬಿಟ್ಟು ದೂರು ಕೊಟ್ಟವ್ರೆ. ಇನ್ನೇನೆಂದರೆ, ಪರಿಸ್ಥಿತಿಯನ್ನು ಪರಿಶೀಲಿಸಿ ನಂತರ ಮುಂದಿನ ಸರ್ಕಾರ ಯಾವ ನಿರ್ಧಾರ ತಗೊಂಡಿದೆ ಅಂತ ನಾವು ನೋಡಬೇಕು. ಇದ್ರ ಜೊತೆಗೆ ಟೆಲಿಗ್ರಾಮ್ನ ಕೆಲವು ವೈಶಿಷ್ಟ್ಯಗಳ ಮೇಲೂ ನಿರ್ಧಾರ ಸಮೇತ ಎನ್ನಲಾಗಿದೆ. ಸ್ನೇಹಿತರೆ, ಈ ಕ್ರಮ ವಿರುದ್ಧ ಟೆಲಿಗ್ರಾಮ್ ಸಂಸ್ಥೆ ಸ್ಥಾಪಕ ಪವೆಲ್ ಡ್ಯೂರ್ ಪತ್ರಿಕೆ ನೀಡಿದ್ದು ಕೆಲವರ ತಪ್ಪಿಗಾಗಿ ಕೋಟ್ಯಾಂತರ ಸಾಮಾನ್ಯ ಬಳಕೆದಾರರಿಗೂ ತೊಂದರೆ ನೀಡುವುದು ಸರಿಯಲ್ಲ ಎಂದು ಅವರು ಸಮೇತ ಇವಾಗ ದೂರನ್ನು ಕೊಟ್ಟಿದ್ದಾರೆ. ಇವಾಗ ನೀವು ಪ್ರಶ್ನೆ ಪತ್ರಿಕೆ ಸೋರುತ್ತೈತೆ ಅದು ಇದರಿಂದ ನೀವು ಕೊಟ್ಟಿದ್ರೆ ಅವರು ಈ ಆ್ಯಪಲ್ಲಿ ಅಲ್ದಿರೆ ಇನ್ನೊಂದು ಆ್ಯಪಲ್ಲಿ ಸಮೇತ ಅವರು ಮಾಡ್ಬೋದು ಅಂತ ಅವರು ಒಂಥರ ಅವ್ರ ಓನರು ಅವ್ರ ಪರವಾಗಿ ಮಾತಾಡಿದ್ದಾರೆ. ಇದು ನಮ್ಮ ಇಂಡಿಯಾದಲ್ಲೇ ಫೇಸ್ ಮಾಡ್ತಾ ಇರೋ ಸಮಸ್ಯೆ ಅಲ್ಲ. ಇದು ಬೇರೆ 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 ದೇಶಗಳು ಎಲ್ಲ ಸಮೇತ ಇಲ್ಲಿಗಲ್ ಹ್ಯಾಕಿಂಗ್ಲಾಗಲಿ ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ದಾಗಲಿ ಎಲ್ಲ ಟೆಲಿಗ್ರಾಮ್ ಮೇಲೆ ನಡೀತವೆ ಅಂತ ಹಲವಷ್ಟು ದೂರುಗಳು ಸಂಬಂಧಪಟ್ಟಂತೆ ಇನ್ನೂ ಏನೇನೋ ಚರ್ಚೆಗಳು ಸಮೇತ ಕಾರಣವಾಯಿತು. ಆದರೆ ಆ ಓನರ್ ಬಂದು ಹೇಳಿದ್ದಾರೆ, ನೀವು ಇವಾಗ ಇದನ್ನು ಬ್ಯಾನ್ ಮಾಡಿದ್ರೆ ಕೆಲವರು ಮಾಡೋ ತಪ್ಪಿಗೆ ಲಕ್ಷಾಂತರ ಕೋಟ್ಯಾಂತರ ಜನರು ಇದನ್ನು ಬಳಸೋರು ಅವರು ತೊಂದರೆ ಆಗಲ್ಲ ಅಂತ ಅವ್ರು ಹೇಳ್ತಾವ್ರೆ. ಮತ್ತು ಅವರು ಇದ್ರಾಗ ಏನೋ ಪ್ರಶ್ನೆ ಪತ್ರಿಕೆ ಅವು ಇವೆಲ್ಲ ಸೋರಿಕೆ ಆದರೆ ಬೇರೆ ಆ್ಯಪ್ಗಳೇನು ಯೂಸ್ ಮಾಡಲ್ಲ. ಅವರು ಆ ದೂರು ಸಮೇತ ಏರಿದ್ದಾರೆ. ಇನ್ನು ಕೆಲವರು ಅವ್ರ ಕೋರ್ಟಿಗೆ ಸಮೇತ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವಾಗ ನಮ್ಮ ದೇಶದಂತೆಲ್ಲ ಚೈನಾ ಬೇರೆ ದೇಶಗಳೆಲ್ಲ ಸಮೇತ ಟೆಲಿಗ್ರಾಮ್ ಮೇಲೆ ಕಂಪ್ಲೇಂಟ್ ರೈಸ್ ಆಗಿದ್ದಾವೆ ಒಂದು ಕಡೆ. ಇನ್ನು ಇದು ಸಂಪೂರ್ಣವಾಗಿ ಬ್ಯಾನ್ ಆಗಿಲ್ಲ ನಮ್ಮ ಇಂಡಿಯಾದಲ್ಲಿ. ಇನ್ನು ತಾತ್ಕಾಲಿಕವಾಗಿ ಸ್ವಲ್ಪ ಬ್ಯಾನ್ ಅಂತ ಈ ನೀಟ್ ಎಕ್ಸಾಮಿಂದ ಸಮೇತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಭಾರತದಲ್ಲಿ ಶಾಶ್ವತ ಬ್ಯಾನ್ ಇನ್ನೂ ಆಗಿಲ್ಲ. ನೀಟ್ UG ಪರೀಕ್ಷೆಯ ಭದ್ರತೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಅಂತ ಸಂಪೂರ್ಣವಾಗಿ ನಮ್ಮ ಗೌರ್ಮೆಂಟು ಆದೇಶಿಸಿದೆ. ತಾತ್ಕಾಲಿಕವಾಗಿ ಎಕ್ಸಾಮಿಂದ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಟೆಲಿಗ್ರಾಮ್ ನಡುವಿನ ಚರ್ಚೆಗಳ ನಂತರ ಅಂತಿಮ ನಿರ್ಧಾರ ಬೀಳಬಹುದು. ಇನ್ನು ಮುಂದೆ ಎಕ್ಸಾಮ್ ಆದಮೇಲೆ ಇದನ್ನು ತಾತ್ಕಾಲಿಕನ ಇಲ್ಲ ಹಂಗೆ ಮುಂದುವರಿಸಬೇಕಾ ಬಿಡುಗಡೆ ಮಾಡಬೇಕಾ ಎಂಬ ಗೌರ್ಮೆಂಟ್ ಆದೇಶದಂತೆ ನೋಡಬೇಕು. ಸ್ನೇಹಿತರೆ, ಈಗ ಕಂಪ್ಲೀಟ್ಲಿ ಇವಾಗ ಬ್ಯಾನ್ ಅಂತಿಲ್ಲ ಟೆಲಿಗ್ರಾಮು. ತಾತ್ಕಾಲಿಕವಾಗಿ ಇವಾಗ ಎಕ್ಸಾಮ್ ಇದೆಯಲ್ಲ, ಅದು ಪ್ರಶ್ನೆ ಪತ್ರಿಕೆ ಸೋರ್ಬೋದು, ಅದರಿಂದ ಸ್ವಲ್ಪ ಡಿಲೇ ಆಗೈತೆ. ಅದರಿಂದ ಮೋಸ್ಟ್ಲಿ ಬರ್ಬೋದು, ಬರದೇ ಇರ್ಬೋದು, ಅದು ಗೌರ್ಮೆಂಟ್ ಕೈಯಲ್ಲಿದೆ. ಅದು ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ತೈತೆ ಅದು ನಾವು ನೋಡೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.